ಕನ್ನಡ ಜ್ಞಾನಸಿರಿ 8 ಶಿಖರಗಳು. ಕನ್ನಡ ನೆಲದ ಪುಣ್ಯದ ಗಣಿಯು ಸಾಹಿತ್ಯದ ಈ ಲೋಕ. 8 ಪ್ರಶಸ್ತಿ ಮುಡಿಗೇರಿಸಿದ ಕೀರ್ತಿ ನಮ್ಮದು. ಸಾರಸ್ವತ ಲೋಕದ ದಿಗ್ವಿಜಯರಿವರು ಜ್ಞಾನದ ಜ್ಯೋತಿಗಳು. ಕನ್ನಡಮ್ಮನ ಕಿರೀಟಕ್ಕೆ ಜ್ಞಾನಪೀಠದ ರತ್ನವ ತಂದವರು. ಕುವೆಂಪು ಅವರ ಕಲ್ಪನಾ ಲೋಕದ ಶ್ರೀರಾಮಾಯಣ ದರ್ಶನಂ. ವಿಶ್ವಮಾನವ ಸಂದೇಶವ ಸಾರಿದ ಮಲೆನಾಡಿನ ಚೇತನಂ. ಪ್ರಕೃತಿಯ ಕಾವ್ಯಕ್ಕೆ ಲಹರಿಯ ನೀಡಿದ ಪ್ರಥಮ ಜ್ಞಾನಿ. ಕನ್ನಡದ ಕೀರ್ತಿ ಪತಾಕೆ ಹಾರಿಸಿದ ಪುಣ್ಯ ಪುರುಷ ಮೌನಿ. 4 ತಂತಿಯ ಮೀಟಿದ ವರಕವಿ ಬೇಂದ್ರೆ. ಭಾವಗೀತೆಗಳ ಲೋಕಕ್ಕೆ ಇವರೇ ಮಾಂತ್ರಿಕ ಚಂದ್ರ. ಧಾರವಾಡದ ಮಣ್ಣಿನ ಸೊಗಡನ್ನು ಕಾವ್ಯದಿ ತಂದವರು. ಶಬ್ದ ಗಾರುಡಿಗ ಎನಿಸಿ ಮನುಕುಲದ ಮನವ ಗೆದ್ದವರು. ಮುಕ್ಕಜ್ಜಿಯ ಕನಸುಗಳ ಕಂಡ ಜ್ಞಾನದ ಚತುರ ಕಾರಂತರು. ಕಡಲ ತೀರದ ಭಾರ್ಗವನೆನಿಸಿ ನಡೆದಾಡುವ ಕೋಶದಂತವರು. ಸಂಸ್ಕೃತಿ, ನಾಟಕ, ವಿಜ್ಞಾನದಲ್ಲಿ ಛಾಪು ಮೂಡಿಸಿದವರು. ಅಚ್ಚು ಕನ್ನಡ ಸಾಹಿತ್ಯ ಲೋಕದಲ್ಲಿ ಇವರ ಸಾಧನೆ ಅತಿ ಹೆಚ್ಚು. ಸಣ್ಣ ಕಥೆಗಳ ಜನಕನೆನಿಸಿ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್. ಚಿಕ್ಕವೀರ ರಾಜೇಂದ್ರನ ಕಥೆಗಳಲ್ಲಿ ಚರಿತ್ರೆಯ ತೋರಿದ ಚತುರ. ಕನ್ನಡದ ಆಸ್ತಿ ಎನಿಸಿ ಸರಳತೆಯಲ್ಲಿ ಮೆರೆದವರು. ಭಾವಾಭಿವ್ಯಕ್ತಿಯ ಲೋಕಕ್ಕೆ ಹೊಸ ಅರ್ಥ ನೀಡಿದವರು. ವಿನಾಯಕ ಕೃಷ್ಣ ಗೋಕಾಕರ. ಭಾರತ ಸಿಂಧೂ ರಶ್ಮಿಯ ಪ್ರಭೆ. ಆಧ್ಯಾತ್ಮದ ಲಹರಿಯಲ್ಲಿ ಮಿಂಚಿತು ಸಾಹಿತ್ಯದ ಸುಂದರ ಸಭೆ. ಇಂಗ್ಲಿಷ್ ಕನ್ನಡ ಎರಡರಲ್ಲೂ ಪಾಂಡಿತ್ಯದ ಸಿರಿವಂತರು. ನವ್ಯ ಸಾಹಿತ್ಯದ ಅಧಿಕಾರರಾಗಿ ಮಾರ್ಗದರ್ಶನ ತೋರಿದವರು. UR ಅನಂತಮೂರ್ತಿಯವರ ವಿಚಾರ ಸಂಕ್ರಾಂತಿಯ ಹಲೆ. ಸಮಾಜದ ಅಂಕುಡೊಂಕು ತಿದ್ದಿದ ಸಂಸ್ಕಾರದ ಕಲೆಯ ಬಲೆ. ಚಿಂತಕನಾಗಿ ಶಿಕ್ಷಕನಾಗಿ ಸಾಹಿತ್ಯವನ್ನು ಬೆಳೆಸಿದವರು. ವೈಚಾರಿಕತೆಯ ದಾರಿಗೆ ಹೊಸ ಬೆಳಕನ್ನು ನೀಡಿದವರು. ರಂಗಭೂಮಿಯ ಮಾಂತ್ರಿಕ ಗಿರೀಶ್ ಕಾರ್ನಾಡರ ಕಲ್ಪನೆ. ಐತಿಹಾಸಿಕ ನಾಟಕದಲ್ಲಿ ಸಮಾಜಕ್ಕೆ ನೀಡಿದರು ಹೊಸ ಹೂರಣೆ. ತುಘಲಕ್, ಹಯವದನಗಳಲ್ಲಿ ಸಾಹಿತ್ಯದ ಮೆರುಗನ್ನು ತಂದವರು. ಜಗತ್ತಿನಾದ್ಯಂತ ಕನ್ನಡದ ನಾಟಕಗಳ ಸದ್ದು ಮಾಡಿದವರು. ಜಾನಪದದ ಸೊಗಡಿನ ಕಂಪು ನೀಡಿದ ಚಂದ್ರಶೇಖರ ಕಂಬಾರರ. ಹಲಸಿನ ಹಣ್ಣಿನ ಸಿಹಿಯಂತೆ ಇವರ ಶಿಖರ ಸೂರ್ಯನ ಸಾರ. ಉತ್ತರ ಕರ್ನಾಟಕದ ಮಣ್ಣಿನ ವಾಸನೆಯ ಕಾವ್ಯದಲ್ಲಿ ತಂದವರು. ನಾಡಿನ ಹೆಮ್ಮೆಯ 8ನೇ ಜ್ಞಾನಪೀಠದ ರತ್ನಪ್ರಾಯರು. ಈ 8 ಜ್ಞಾನದ ಶಿಖರಗಳು ನಮ್ಮ ನಾಡಿನ ಹೆಮ್ಮೆ. ಇವರ ಹಾದಿಯಲ್ಲಿ ಸಾಗೋಣ ನಾವೆಲ್ಲರೂ ಒಮ್ಮೆ. ಕನ್ನಡ ಅಕ್ಷರ ಜಾತ್ರೆಗೆ ಇವರೇ ಸ್ಫೂರ್ತಿಯ ಸೆಲೆ. ಎಂದೆಂದಿಗೂ